ರಾಯಚೂರಲ್ಲಿ ರಾತ್ರೋರಾತ್ರಿ ಜೆಸಿಬಿಗಳ ಘರ್ಜನೆ ಆಗಿದೆ. ಯಾಕೆ ಅಂತಂದರೆ CA ನಿವೇಶನದಲ್ಲಿ ನಿರ್ಮಿಸಲಾಗಿದ್ದ ದೇಗುಲಗಳನ್ನು ಜೆಸಿಬಿಯಿಂದ ತೆರವು ಮಾಡಲಾಗ್ತಾ ಇತ್ತು. ರಾತ್ರೋರಾತ್ರಿ ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಯಾವುದೋ ಸಂತೋಷ್ ನಗರ ಅಂತ ಅಂದ್ಬಿಟ್ಟು ಅಲ್ಲಿ ಶಿವ ಮತ್ತು ಗಣೇಶನ ದೇಗುಲಗಳು ನಿರ್ಮಾಣವಾಗಿತ್ತು. ಅದು ಶಾಲೆಯ ಜಾಗ, ಅದು ಅಲ್ಲಿ ನಿರ್ಮಾಣವಾಗಿತ್ತು. ಹೀಗಾಗಿ ದೇವಸ್ಥಾನವನ್ನು ರಾತ್ರೋರಾತ್ರಿ ತೆರವು ಮಾಡಲಾಗಿದೆ. ರಾಯಚೂರಿನಲ್ಲಿ ಮಧ್ಯರಾತ್ರಿ ಜೆಸಿಬಿಗಳನ್ನು ತಂದು ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದ್ದಂತಹ ದೇವಸ್ಥಾನಗಳು, ಇದು ಅಕ್ರಮವಾಗಿ ನಿರ್ಮಾಣ ಮಾಡಿದ್ದು ಅಂದರೆ CA ನಿವೇಶನ, ಆ ಜಾಗದಲ್ಲಿ ಇವರು ದೇವಸ್ಥಾನವನ್ನು ಕಟ್ಟಿಬಿಟ್ಟಿದ್ರು ಅಲ್ಲಿನ ಜನ. ಬಟ್ ಅದು ಹಾಗಲ್ಲ, ಅದು ಶಾಲೆಗೆ ಸೇರಿದ ಜಾಗ. ಹಾಗಾಗಿ ಆ ದೇವಸ್ಥಾನಗಳನ್ನು ತೆರವು ಮಾಡಿದ್ದಾರೆ. ಸಹಜವಾಗಿ ಅಲ್ಲಿನ ಸ್ಥಳೀಯರು ಸ್ವಲ್ಪ ಅಪೋಸ್ ಮಾಡಿರ್ತಾರೆ, ಆದರೆ ರೂಲ್ ಇಸ್ ಅ ರೂಲ್ ಅಲ್ವಾ, ನಿಯಮ ಎಲ್ಲರಿಗೂ ಒಂದೇ. ಹಾಗಾಗಿ ಇವಾಗ ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ರಾತ್ರಿ ತೆರವು ಕಾರ್ಯಾಚರಣೆ ನಡೆದಿದೆ. ಆ ದೃಶ್ಯಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಾ. ರಾಯಚೂರಿನಲ್ಲಿ, ರಾಯಚೂರು ಪಟ್ಟಣ ಸಂತೋಷ್ ನಗರದಲ್ಲಿ ನಡೆದಿರೋ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಮೊದಲನೇದಾಗಿ ಈ ರೀತಿ CA ಸೈಟ್ನಲ್ಲಿ ಹೇಗೆ ದೇಗುಲ ನಿರ್ಮಾಣ ಆಯಿತು, ಯಾರು ಮಾಡಿದ್ರು, ಆಮೇಲೆ ಇದನ್ನು ತೆರವು ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ರಾ, ನಿನ್ನೆ ತೆರವು ಮಾಡಬೇಕಾದ್ರೆ ಸ್ಥಳೀಯರು ಅಪೋಸ್ ಮಾಡಿದ್ರಾ, ಹೇಗೆ ಅಂತ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಈಗಾಗಲೇ ಏನು ಆ ಒಂದು ಸಂತೋಷ್ ನಗರ ಬಡಾವಣೆಯಲ್ಲಿ ಇರ್ತಕ್ಕಂಥ CA ಸೈಟ್ಗೆ LBS ನಗರ ಪ್ರೌಢಶಾಲೆಗೆ ಶಾಲೆಯ ಕಟ್ಟಡ ಇಲ್ಲದೆ ಇರೋದಕ್ಕೆ ಅಲ್ಲಿನ ಒಂದು ಸುಮಾರು 1040 ಚದರ ಅಡಿಯಷ್ಟು ಜಮೀನನ್ನ ಜಾಗವನ್ನ ಶಾಲೆಗೆ ಮಂಜೂರಾಗುತ್ತೆ. ಆದ್ರೆ ಯಾವಾಗ ಶಾಲೆಗೆ ಇದು ಮಂಜೂರಾಗುತ್ತೆ ಅನ್ನೋದು ಗೊತ್ತಾದ ಕೂಡಲೇ ಬಡಾವಣೆಯ ಜನ ಈಗಾಗಲೇ ಏನು ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಒಬ್ರು ಮನೆ ಕಟ್ಟುವಾಗ ಮಾಡಿದಂತ ಒಂದು ಶೆಡ್ ಏನಿದೆ, ಆ ಶೆಡ್ ಅನ್ನೇ ದೇಗುಲವಾಗಿ ಪರಿವರ್ತನೆಯನ್ನ ಮಾಡ್ತಾರೆ. ಅಲ್ಲಿ ಶಿವ ಮತ್ತೆ ಗಣೇಶನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದು ದೇವಾಲಯ, ಇದು ಮುಂಚೆಯಿಂದಲೂ ಇತ್ತು ಅನ್ನುವಂಥದ್ದನ್ನ ವಾದ ಮಾಡ್ತಾ ಬರ್ತಾರೆ. ಆದ್ರೆ ಯಾವಾಗ ಇದು ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆಗೆ ತಲೆನೋವಾಗಿ ಪರಿಣಮಿಸುತ್ತೆ, ಆಗ ಅವರು ನೋಟಿಸ್ ಅನ್ನು ಕೂಡ ಕೊಡ್ತಾರೆ, ಸ್ವಯಂ ಪ್ರೇರಿತವಾಗಿ ಅಲ್ಲಿರ್ತಕ್ಕಂಥ ಆ ದೇಗುಲವನ್ನ ತೆರವು ಮಾಡ್ಕೊಳ್ಬೇಕು ಅಂತ. ಆದ್ರೆ ಬಡಾವಣೆಯ ಜನ ಅಲ್ಲಿ ಶಾಲೆಯೇ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ದೇಗುಲವನ್ನ ಮುಂದುವರಿಸುವಂತದ್ದು. ಇದಾದ ನಂತರ ಜಿಲ್ಲಾಡಳಿತ ಈಗ ಒಂದು ಸ್ಟೆಪ್ ಅನ್ನ ತೆಗೆದುಕೊಂಡು ಪೊಲೀಸ್ ಬಂದೋಬಸ್ತ್ ನಲ್ಲಿ ಈಗ ತೆರವು ಮಾಡಿರುವಂತದ್ದು. ಅರವಿಂದ್. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.